ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾರವರ ಅಧ್ಯಕ್ಷತೆಯಲ್ಲಿ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆಯನ್ನು ಚಾಮರಾಜನಗರದ ಎಸ್ಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಜಿಲ್ಲೆಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನು ನಡೆಸಲಾಗಿದ್ದು, ಸಂತೇಮರಹಳ್ಳಿಯಲ್ಲಿ ನಡೆದಂತಹ ಜೋಡಿ ಕೊಲೆ ಪ್ರಕರಣ, ಅದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಇನ್ನೂ ಶಿಕ್ಷೆ ನೀಡದಿರುವುದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡರು ಮತ್ತು ಜಿಲ್ಲೆಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅನ್ಯಾಯಗಳ ಬಗ್ಗೆ ವರಿಷ್ಠಾಧಿಕಾರಿಗಳು ಗಮನಕ್ಕೆ ತರಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧೀಕ್ಷಕರಾದಂತಹ ಅವರು ಮಾತನಾಡಿದ್ದು, ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆ ಪ್ರತಿ ತಿಂಗಳ 4ನೇ ಭಾನುವಾರ ನಡೆಸಲಾಗುವುದು. ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ಹಾಗೂ ಅವರನ್ನು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸದಾ ಕೈ ಜೋಡಿಸುತ್ತೇವೆ. ಪೊಲೀಸ್ ಅಧಿಕಾರಿಗಳು ಯಾವತ್ತೂ ಸಾರ್ವಜನಿಕರ ವಿರುದ್ಧ ನಡೆದುಕೊಳ್ಳುವುದಿಲ್ಲ. ಅಂತಹದ್ದೇನಾದರೂ ಕಲ್ಪನೆ ಇದ್ದರೆ ಮನಸ್ಸಿನಿಂದ ತೆಗೆದುಹಾಕಿ ಎಂದು ಸಲಹೆಯನ್ನು ನೀಡಿದ್ದಾರೆ. ಸಭೆಯಲ್ಲಿ ಉಪ ಅಧೀಕ್ಷಕರಾದ ಹುದ್ದೇಶ್, ಸಮಾಜ ಕಲ್ಯಾಣಾಧಿಕಾರಿ ಪ್ರಭಾರ ರಾಜು, ತಾಲೂಕಾಧಿಕಾರಿ ಸುಬ್ಬರಾವ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಅದಕ್ಕೆ ಏನು ತೊಂದರೆಗಳನ್ನ ಜನಕ್ಕೆ ಕೊಡಬಹುದು ಅದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಈಗ ನಾವು ಬ್ರಿಟಿಷ್ ಆಡಳಿತದಲ್ಲಿಲ್ಲ, ಸಂವಿಧಾನದ ಆಶಯದಂತೆ ನಾವು ಆಡಳಿತವನ್ನ ನೀಡ್ತಾ ಇದ್ವಿ. ಅದಕ್ಕೇನೆ ಫಸ್ಟ್ದಾಗಿ ನಾವು ಮಾಡಿದ್ದೆ ಏನು, ಸಂವಿಧಾನದ ಪೀಠಿಕೆಯನ್ನ ಹೋಗುವುದರ ಮೂಲಕನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು. ಹಾಗಾಗಿ ದಯಮಾಡಿ ಎಲ್ಲರೂ ತಿಳ್ಕೊಳ್ಳಿ, ಪೊಲೀಸ್ ವ್ಯವಸ್ಥೆ ಖಂಡಿತವಾಗೂ ನಿಮ್ಮ ಜೊತೆಗಿದೆ, ನಿಮ್ಮ ಸಮಸ್ಯೆಗಳಿಗೆ ಜೊತೆಯಾಗಿರುತ್ತೆ. ಒಂದು ವ್ಯವಸ್ಥೆಯ ಈ ಜಿಲ್ಲೆಯ ಮುಖ್ಯಸ್ಥರಾಗಿ ಯಾರು ಹೇಳಿದ್ರು ಪೊಲೀಸ್ನವರ ಅಸಹಾಯಕರಾಗ್ಬಿಟ್ರು ಅಂತ. ಅಸಹಾಯಕರಾಗ್ಬಿಟ್ಟಂತ ನಾನೇನೋ ಸುಮ್ಮನೆ ಇದ್ದಿದ್ರೆ ನಾಳೆ ನಮ್ಮ ಮಾಧ್ಯಮ ಮಿತ್ರರು ಅದನ್ನೇ ಹೇಳ್ತಿದ್ರು, ಪೊಲೀಸ್ನವರನ್ನ ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾ ಇದ್ರು, ಅಸಹಾಯಕರಾಗಿ ಕುಳಿತ ಪೊಲೀಸ್ ಅಧೀಕ್ಷಕರು ಅಂತ ಅಲ್ವಾ. ಖಂಡಿತ ನಾವು ಅಸಹಾಯಕರಾಗಬೇಕಾಗಿಲ್ಲ. ವ್ಯವಸ್ಥೆಯನ್ನ, ಕಾನೂನನ್ನ ಮತ್ತು ಸುವ್ಯವಸ್ಥತೆಯನ್ನ ಕಾಪಾಡೋದಕ್ಕೋಸ್ಕರ ಏನೇನು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ, ಸಂವಿಧಾನ, ಕಾನೂನುಗಳು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾವೆ. ಹಾಗೇನೆ ಎಲ್ಲೂ ಕೂಡ ಅಸಹಾಯಕತೆ ನಾವು ಪ್ರದರ್ಶಿಸಬೇಕಾಗಿನೂ ಇಲ್ಲ ಅಲ್ವಾ. ಈಗ ಆಯ್ತು, ಈಗ ಅಲ್ಲಿ 3 ವರ್ಷದಿಂದ ಯಾವುದೇ ಮುಖಂಡರು ಭಾಗವಹಿಸಲಿಲ್ಲ. ಅಲ್ಲಿಂದ ತಪ್ಪಾಗಿದೆ. ಎಲ್ಲ ದಲಿತ ಮುಖಂಡರು ವಿವಿಧ ತಾಲೂಕಿಗೆ ಬಂದರೆ ಅವ್ರಗಳ ಸಮಸ್ಯೆಗಳನ್ನೆಲ್ಲ ನೀವು ಕಲಿಸ್ಕೋಬೇಕು. ಸರ್ ಯಾವ ಜಿಲ್ಲಾ ಮುಖಂಡರು ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.